विद्याचूर्णं सत्यामि गन्धां धारयामि सर्वमङ्गलमाङ्गल्ये गन्धधारां पुष्पं सर्वमङ्गलमाङ्गल्ये प्रसन्न कुमार स्थापयामि सत्यन्तमस्येन प्रसिञ्चामि अमृतमस्तु अमृतामि नारिकेल ಆ ಥರ ಅಲ್ಲ ನನಗೆ ಆಯಿಲ್ದು ಟ್ಯೂಬ್ ಜಾಸ್ತಿ ಇವತ್ತು ಟ್ಯೂಬ್ ಹಾಕೋಣ ಬಿಡು 3 ಟ್ಯೂಬ್ ಥ್ಯಾಂಕ್ ಯು ಇಲ್ಲ ಸರ್ ನಿಮಿಷ ಸಿಗ್ತಾ ಹಾಕಿ ಸರ್ ಓಕೆ ಕಾಂಪಿಟೇಷನ್ ಹೋಗಿ 2 आप्चायसु समय सुते विश्वतस्सो वर्षयं भवावाजस्य संगते क्षीराब्धेन क्षीरेण स्नापयामि भूवराह स्वामी देवताभ्यर्मः क्षीरस्नानं समर्पयामि वनस्पतिग्रे सर्वदेवानां धूपमाग्रहं धूपं दर्शयामि भूवराह स्वामी देवताभ्यर्मः धूपायं प्रतिष्ठतां धूपमाग्रहे ಅಲ್ಲಿ ಕಲ್ಲು ಏಣಿಗೆ ಹೊಡೀರಿ ಸರ್ ಚೆನ್ನಾಗಿ ಹೊಡೀರಿ ಪ್ರೋಗ್ರಾಮ್ ಮತ್ತೆ ಅಲ್ಲಿ ಆಂಬಾದ್ಭವ ಸೊಗಿಡ್ಪು ಆಂಬಾದ್ಭವ ಸರಾತಶ ಒಗಿಡ್ಪು ಬಿಡ್ದು ಕೊಟ್ಟಿಲ್ಲ ಸರ್ ಈಗ ಆಂಬಾದ್ ಆನಂದ ಕರ್ಪೂರ ಮಂಗಳ ನೀರಾಜನಂ ದರ್ಶಯಾಮಿ ರಕ್ಷಾನ್ ನೀವು ಮಾಡಿಬಿಟ್ಟು ಮಂಗಳ ಮಾಂಗಲ್ಯ ಶ್ರೀ ಗೌರಿ ನಾರಾಯಣ स्वामी देवता ಬಿಜೆಪಿ ಅವರು ಅಲ್ಲಿ ಸರೂರಲ್ಲಿ ವೆಂಕಟಾಪುರ ಶ್ರೀಮತ್ ರಮಾರಮಣ ಗೋವಿಂದ ಲಕ್ಷ್ಮೀ ರಮಣ ಗೋವಿಂದ ಅಂಜನೇಯ ವರದ ಗೋವಿಂದ ಅನಾದರ್ಶಕ ಗೋವಿಂದ ಆಪದ್ಬಾಂಧವ ಗೋವಿಂದ ನಮಸ್ಕಾರ್ವತೆ ಪತಿಹೇ ಜಂಗಲ್ಪಲ್ ಮೆಂಬರ್ ಹೇಳಪ್ಪ ರಾಮು ಗೊತ್ತಿಲ್ಲ ಸರ್ ಎಕ್ಸಾಕ್ಟ್ಲಿ ಯಲವಳ್ಳಿ ಗ್ರಾಮದ ನಂಗ್ಲಿ ಪಂಚಾಯಿತಿ ಯಲವಳ್ಳಿ ಗ್ರಾಮದ ನನ್ನ ಹಿತೈಷಿಗಳು ನನ್ನ ಪ್ರತಿ ಸಾರಿ ಕರ್ಕೊಂಡು ನನ್ನ ಮನೆಗೆ ಚಾಪೆ ಹಾಕಿ ಕೂರಿಸಿ ಸ್ವೀಟ್ ಕೊಟ್ಟು ಊಟ ಹಾಕ್ತಕ್ಕಂಥ ಜನ ನಮ್ಮ ಮುನ್ರೆಡ್ಡಿಯವರು ಹಾಗೂ ನಮ್ಮ ನಿನ್ನ ಕ್ಯಾಂಡಿಡೇಟ್ ನಿಮಗೆ ತಿಪ್ಪಿಚೇಕ್ ಮತ್ತೊಬ್ಬ ರೆಡ್ಡಿಯವರು ನಮ್ಮ ರಾಜಾರೆಡ್ಡಿಯವರು ನಮ್ಮ ಶ್ರೀನಾಥಣ್ಣವರು ನಮಗೆ ಪ್ರಾಣ ಕೊಟ್ಟಿರ್ತಕ್ಕಂಥ ನಮ್ಮ ತಿಮ್ಮಯ್ಯನವರು DCC ನಾವು ಗೆಲ್ಲಬೇಕಾದ್ರೆ ನಮ್ಮ ತಿಮ್ಮಯ್ಯನೇ ಕಾರಣ. ಯಾವುದೇ ಸಂದರ್ಭದಲ್ಲಿ ಆತನ ಮರೆತರೆ ನಮ್ಗೆ ಅನ್ನ ಸಿಗಲ್ಲ. ನಮ್ಮ ತಿಮ್ಮಯ್ಯನವರು ಹಾಗೂ NDA ಕೂಟ ಮಾಲೋವಾಗ ಬಾಗ್ಮೋದಿ ಅಲ್ಲ NDA ಕೂಟ చెప్పే ಕಾರ್ಯಕ್ರಮ ಒಂದಪ್ಪ ನಿಧಿಗೆ ಬಾಗ್ಮೋದಿ ಕೈ ಆಟಿ ನಮ್ಮ ವಿಶ್ವನಾಥ್ ರೆಡ್ಡಿಯವರು ನಾಗಮಂಗಲ ಶಂಕರಣ್ಣವರು
ಹಾಗೂ ಸೋದರ ಮಿತ್ರರಾಗಿರ್ತಕ್ಕಂಥ ನಮ್ಮ ಸಿದ್ದು ಅವರು ಹಾಗೂ ಟೊಮೊಟೊ ಮಂಡಿ ಮಾಲೀಕರು ಹಾಗೂ ಸಮಾಜ ಸೇವಕರು ನಮ್ಮ ಎನ್.ಆರ್. ಸತ್ಯಣ್ಣವರು ಹಾಗೂ ಯುವನಾಯಕರ ಜಗದೀಶಣ್ಣವರು, ಲಕ್ಷ್ಮಣವರು, ನಮ್ಮ ರಾಮು ಅವರು, ನಮ್ಮ ಇವರು ವೆಂಕಟೇಶಣ್ಣ, ಇವರು ಕೆರಸ್ಮಂಗ್ಲ ವೆಂಕಟೇಶಣ್ಣ, ಹಾಗೂ ಇದೇ ಪಂಚಾಯಿತಿಯ ಪಿ ಡಿ ಒ ಆಗಿರ್ತಕ್ಕಂಥ ನಾಗೇಶ್ ಅವರು, ಹಾಗೂ ನಮ್ಮ ಲಕ್ಷ್ಮೀಪತಿ ಅವರು, ಹಾಗೂ ನಮ್ಮ ಕಿರಿಯ ಮಿತ್ರ ನಮ್ಮ ಕಿಶೋರ್ ಅವರು, ಮಾಧ್ಯಮ ಮಿತ್ರರು, ಊರವರು ಎಲ್ಲರೂ ಸೇರಿದಿರಿ. ಸೊ ಇವತ್ತು ಪ್ರತಿ ಊರಿಗೂ ಏನಾದರೂ ಮಾಡಬೇಕಂತ ಒಂದು ಆಸೆ. ಆದರೆ ನನ್ನ ಒಂದು ಸಮ್ ಟೈಮ್ ನಂಗೆ ದುರಾಸೆ ಆಗ್ತದೆ. ಯಾಕಂದರೆ ಬರ್ತಕ್ಕಂಥ ಅನುದಾನದಲ್ಲಿ ಸಮ್ ಟೈಮ್ ದುರಾಸೆ ಆಗ್ತದೆ. ಇಷ್ಟೇ ಅರ್ಥ ಮಾಡ್ಕೊಳ್ಳಿ. SCPT/SP ಕೋಲಾರಕ್ಕೆ, ಮಾಲೂರಕ್ಕೆ ಅಂಡು ಬಂಗಾರಪೇಟೆಗೆ ಅಂಡು KGFಗೆ 2.5 ಕೋಟಿ ಕೊಡ್ತಾರೆ. ನನಗೆ 43 ಲಕ್ಷ ಕೊಡ್ತಾರೆ. ಎಷ್ಟು? 43 ಲಕ್ಷ. ಇದು ಏನಕ್ಕೆ ತಾರತಮ್ಯ ಅಂತಲೂ ಗೊತ್ತಾಗ್ತಾ ಇಲ್ಲ. ಗೊತ್ತಾಗುತ್ತೆ ನಿಮ್ಮ ಪರಿಸ್ಥಿತಿ ಏನಾಗುತ್ತೆ 2 ವರ್ಷ ಅಂತ ನಮ್ಗೆ ಗೊತ್ತು. ಜನ ಹೇಳ್ತಾವ್ರೆ ನಿಮ್ಮ ಪರಿಸ್ಥಿತಿ ಏನಾಗುತ್ತೆ ಕಾಂಗ್ರೆಸ್ ಸರ್ಕಾರದಂತ ಜನ ಹೇಳ್ತಾವೆ. ನಾನು ಹೇಳ್ತಾ ಇಲ್ಲ, ವಿದ್ಯಾವಂತರು ಹೇಳ್ತಾವ್ರೆ, ನಾನು ಹೇಳ್ತಾ ಇಲ್ಲ. ಆದರೂ ನಮ್ಗೆ ಈ ಥರ ಮೋಸ ಮಾಡಿ ನೀವು ಸರ್ಕಾರ ಮಾಡ್ತಿದ್ರೆ, ಸೊ ಆದಷ್ಟು ಬೇಗ 2 ವರ್ಷ ಕಂಪ್ಲೀಟಾಗಿ ಒಂದು NDA ಸರ್ಕಾರ ಬಂದು ಜನಕ್ಕೆ ಹತ್ರ ಆಗಿರ್ತಕ್ಕಂಥ ಕೆಲಸವನ್ನು ಮಾಡ್ತಾರಂತ ನಂಬಿಕೆ ನನಗಿದೆ. ಇವತ್ತು ವಾಟರ್ ಫಿಲ್ಟ್ರು ಈ ಊರಿಂದ ನಾವು ನಂಗ್ಲಿಗೆ ಹೊಳ್ತಿದ್ವಿ, ವಾಟರ್ ಫಿಲ್ಟ್ರ್ ತೊಗೊಂಡು ನಮ್ಮ ರೆಡ್ಡಿ ಸುಮಾರು ಸರಿ ಮುಂದೆ ನಂಗೆ ಹೇಳಿದ್ದ. ಅದಾದಮೇಲೆ ಜಂಗಾಲಹಳ್ಳಿ ಕೂಡ ವಾಟರ್ ಫಿಲ್ಟ್ರ್ ಇಲ್ಲ. ಜಂಗಾಲಹಳ್ಳಿಗೂ ಯಲವಳ್ಳಿಗೆ ಸೇರಿ ಇಲ್ಲಿ ಹಾಕ್ಬಿಟ್ಟೆ. ನಾನು ಇಬ್ಬರಿಗೂ ಅನುಕೂಲ ಆಗಲಿ ಅಂತ ನಾನು ಹಾಕ್ಬಿಟ್ಟೆ. ರೋಡು ನಾನು ಬಂದಾಗಿಂದ ಓಂ ಶಕ್ತಿ ಪೂಜೆ ಮಾಡೋಕ್ಕೆ ಬರ್ತಾಯಿದ್ದೆ ಬಸ್ಲಿಗೆ, ಇಲ್ಲಿ ಆ ಕೊನೆಯಲ್ಲಿ ಇದು ಏಮರ ರೋಡ್ ಇಟ್ಲೇ ಪೈಪಿಂದ ರೋಡ್ ಹಿಂಗೆ ಇದ್ದೋಗಿತ್ತಂತ ಅದಕ್ಕೆ ಮುಕ್ತಿಯಾಗಿರ್ತಕ್ಕಂಥ ರೋಡ್ ಹಾಕ್ಕೊಟ್ಟಿದ್ದೀನಿ. ಇನ್ನು ಏನು ಸಾಧ್ಯ ಆಗುತ್ತೋ ಆ ಸಾಧ್ಯ ಕಂಪ್ಲೀಟ್ ಮಾಡಿಕೊಡ್ತೀನಿ, ದಯವಿಟ್ಟು ಕಂಪ್ಲೀಟ್ ಮಾಡಿಕೊಡ್ತೀನಿ. ಪ್ರತಿ ಹಳ್ಳಿಗೂ ಒಂದು ಕೆಲಸ ಮಾಡಬೇಕಂತ ಆಸೆ. ಖಂಡಿತವಾಗ್ಲೂ ಆದಷ್ಟು ಬೇಗ ಕೆಲಸ ನೆರವೇರುತ್ತೆ. ಈ ಒಂದು ನಂಗ್ಲಿ ಪಂಚಾಯಿತಿಯಲ್ಲಿ ಮತ್ತೊಂದು ವೈಸ್ಥಳ ಏನು ಹೆಬ್ಬಾಗಿಲು ಇವತ್ತೇ ಪೂಜೆ ಮಾಡ್ತಾಯಿದ್ದೀನಿ. ಅದಾದಮೇಲೆ ವೆಂಕಟಾಪುರದಲ್ಲಿ ಇವತ್ತೇ ಪೂಜೆ ಮಾಡ್ತಾಯಿದ್ದೀನಿ. ಸೊ ಆದಷ್ಟು ಬೇಗ ಇನ್ನೂ ಹೊಸ ಕೆಲಸ ಮಾಡಲಿಕ್ಕೆ ಆ ಭಗವಂತ, ಆ ಕುರುಡುಮಲೆ ವಿನಾಯಕ ಮತ್ತು ಆಂಜನೇಯ ಸ್ವಾಮಿ ನನಗೆ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಂತ ಇವತ್ತು ನಮಗೆ ಬಂದು ಈ ಯಲವಳ್ಳಿದಲ್ಲಿ ಪೂಜೆ ಮಾಡಲಿಕ್ಕೆ ನಮ್ಮ ಶೇಷಗಿರಿ ಹಾಗೂ ನಮ್ಮ ಪ್ರತಾಪ್ ಅವರು ಕೂಡ ಕಾಂಟ್ರಾಕ್ಟರು ಅವರು ಕೂತ್ಕೊಂಡಿದ್ದಾರೆ. ಸೊ ಅವ್ರಿಗೂ ಆದಷ್ಟು ಬೇಗ ಕೆಲಸ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡಿ ಅಂತ ಹೇಳ್ತಾ ನನ್ನ ಮತ್ತೊಂದು ಸೋದರ ಮಿತ್ರ ನಾಗೇಶ್ವರ ಅಲ್ಲಿ ಕೂತವ್ರೆ. ಸೊ ನಮ್ಮ ಇನ್ನೊಬ್ಬ ಮಿತ್ರ ನಮ್ಮ ಪಾದ್ಬಿ ನಾನು ಅಲ್ಲಿ ಕೂತವ್, ನಮ್ಮ ಸೋದರ ಮಿತ್ರ ಅಲ್ಲಿ ಕೂತಿದ್ದಾರೆ. ನಿಮ್ಮೆಲ್ರಿಗೂ ಒಳ್ಳೆಯದಾಗಲಿ. ಈ ಪಂಚಾಯಿತಿಯಲ್ಲಿ ಲಾಸ್ಟ್ ಟೈಮು ಈ ಪಂಚಾಯಿತಿ ತುಂಬ ಅಂಥ ಲೀಡ್ ಏನು ಬಂದಿಲ್ಲ ಅಂತ ಹೇಳಕ್ಕೆ ಹೋಗಿದ್ದು ನಾನು. 2018 ಕಡಿಮೆ ಬಂದು 2023 ಕವರ್ అంటే వాళ్ళెక్కువ తక్కువ సాల్దు అని చెప్తాను నాకు ఎత్తుకొని ఇವಾಗ ಬರೀ NDA ಕೊಟ್ಟ ಬೇರೆ ಬಾಂಗು ಸೇರ್ಕೊಂಡೆ ಸುತ್ತ మీ ಪರಾಕ್ರಮ ಎಟ್లుంది అనేసి. ಸೊ ಅದರಿಂದ ಆದಷ್ಟು ಬೇಗ ನಿಮ್ಮೆಲ್ಲ ಕೆಲಸಗಳು ನೆರವೇರಲಿ, ಆ ಭಗವಂತ ನಮಗೆ ಒಳ್ಳೆ ಅವಕಾಶ ಕೊಡಲಿ ಅಂತ ಕೇಳ್ತಾ ಇಲ್ಲಿಂದ ವೆಂಕಟಾಪುರಕ್ಕೆ ಹೋಗ್ತಾಯಿದ್ದೀನಿ. ದಯವಿಟ್ಟು ಬಂದು ಆಶೀರ್ವಾದ ಮಾಡೋದು ಕೇಳ್ತಾ ನನ್ನ ಮಾತು ಮುಗಿಸ್ತೀವಿ.